ಮಾಮ್. ಅಂದ್ರೆ ನಾವೆಲ್ಲಿರ್ತೀವೋ ಅಲ್ಲೇ ಅಪಾಯ ಬರುತ್ತೆ ಅಂತ ಹೇಳ್ತಿದ್ದೀರಾ? ಅಮ್ಮನವ್ರ ಸನ್ನಿಧಿಲಿರೋ ನಾವು ಧೈರ್ಯವಾಗಿರ್ಬೇಕು. ಆ ತಾಯಿನೇ ಕಾಪಾಡ್ತಾಳೆ. ಮಾಮ್, ಅಮ್ನೋರ್ಗೆ ಹಾಕಿರೋ ಹಾರದಿಂದ ವಿಷ ಹನಿ ಹನಿಯಾಗಿ ಹರಿದು ಪಂಚಾಮೃತದಲ್ಲಿ ಬಿದ್ದಿದೆ. ಇನ್ನೀ ದೇವಿ ಹೇಗೆ ಕಾಪಾಡ್ತಾಳೆ? ಸುಮನ ಪ್ರಸಾದದಲ್ಲಿ ವಿಷ ಬಿರ್ಸ್ಕೊಂಡು ಬಂದಿದ್ದಾಳಂತೆ ಕಣೋ. ಅದನ್ನೇ ನಯನಿಗೆ ತಿನ್ನಿಸ್ತಾಳೆ. ಪಂಚಾಮೃತನ ವಿಶಾಲ್ ಮೊದಲು ತಗೊಳ್ಳೋ ಹಾಗೆ ನಾವು ಮಾಡೋಣ. ಅಮ್ಮೋ. ಗುರುಗಳೇ, ಈಗ ಎದುರಾಗೋ ಗಂಡಾಂತರನ ನೈನಿ ಅದಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ಯಾರಿಗೆ ಗೊತ್ತಾಗತ್ತೆ? ನಾಗರಾಜ, ಉಲ್ಲೂಚಿ ಪುಟ್ಟಿನ ಒಂದಿನ ಇಡೀ ಆಟಾಡ್ಸಿ ಎಷ್ಟು ಬೇಕೋ ಅಷ್ಟು ಮುದ್ ಮಾಡುವಂತೆ. ನಿಜಾನ ಸುಮನ? ಮಗುನ್ ಯಾವಾಗ ಕೊಡ್ತೀಯಾ? ಇವಾಗಂದ್ರೆ ಇವಾಗೆ ಅಲ್ಲ, ಬರೋ ಹುಣ್ಣಿಮೆ ದಿನ ಕೊಡ್ತೀನಿ. ತುಂಬಾ ಸಂತೋಷ ಸುಮನ. ಹಾಗಾದ್ರೆ ಬಾ ಹೋಗೋಣ. ನೀನಲ್ಲಿಗೆ ಬರ್ದೇ ಇದ್ರೆ ಮಾತ್ರ ನಾನು ಉಲ್ಲೂಜಿನ ಎತ್ಕೊಳ್ಳೋ ಅವಕಾಶ ನೀನ್ ಕೊಡ್ತೀನಿ. ಅಯ್ಯೋ, ಏನಿಂತ ಷರತ್ ಹಾಕ್ತಿದ್ಯಾ ಸುಮನ? ನೈನಿಗೆ ಈ ವಿಷಯ ಹೇಳ್ಬೇಕಲ್ವಾ? ಇಲ್ಲಾಂದ್ರೆ ತೊಂದರೆ ಆಗ್ಬಿಡತ್ತೆ. ವಿಷ ಪ್ರಯೋಗ ಯಾರ್ ಪ್ರಾಣ ತೆಗೆಯುತ್ತೋ ಏನೋ. ಇನ್ನೊಬ್ರ ಪ್ರಾಣದ ಬಗ್ಗೆ ಯೋಚಿಸ್ದೆ ನಿನ್ ಪ್ರಾಣನೇ ಆಗಿರೋಂಥ ಉಲ್ಲೂಚಿನ ನಿಂಗೆ ಎತ್ಕೊಳ್ಳೋಕೆ ಆಸೆ ಇದೆಯೋ ಇಲ್ವೋ ಅದನ್ನ ಹೇಳಿ ನೀನು. ಇಂಥ ಪರಿಸ್ಥಿತಿಲಿ ಸಿಕ್ಕಾಕ್ಸ್ಬಿಟ್ಟಿಯಲ್ಲ. ಒಂದಿಡೀ ದಿನ ನಿನ್ ಮಗುನ್ ಎಲ್ಲೇ ಕರ್ಕೊಂಡು ಹೋದ್ರು ನಾನು ನಿಂಗೇನು ಹೇಳಲ್ಲ. ಹೌದು, ಸುಮನ ಎಲ್ಲಿ? ಸುಮನ ಎಲ್ಲಿಗೆ ಹೋದ್ಲು? ನಾನೆಲ್ಲಿಗೆ ಹೋಗ್ತೀನಕ್ಕ? ಯಾರಿಗೆ ಅಪಾಯ ಆಗುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ಎಲ್ಲೆಲ್ಲ ಹೋಗ್ತೀಯಲ್ಲೇ? ಹೆಣ್ಮಕ್ಳು ಎಲ್ಲ ವಿಷಯನೂ ಹೇಳೋದಿಲ್ಲ. ಅರ್ಥ ಆಯ್ತು ಸುಮನ. ಸ್ವಾಮೀಜಿ, ನಾಗರಾಜ ಇಲ್ಲಿಗೆ ಬಂದ್ರೆ ಅಮ್ಮನವ್ರ ಕೃಪಾ ಕಟಾಕ್ಷದಿಂದ ಎಂಥ ಅಪಾಯ ಇದ್ರೂ ಹೋಗ್ಲಾಡಿಸ್ತಾನೆ ಅಲ್ವಾ? ಹೌದು ನಯನಿ. ಅಯ್ಯೋ, ಉಲೂಚಿ ಮೇಲಿರೋ ಪ್ರೀತಿಗೆ ನಾನು ಅಲ್ಲಿಗೆ ಹೋಗಕ್ಕಾಗ್ತಿಲ್ವಲ್ಲ. ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನೈನಿಗೆ ಈ ವಿಷಯ ಹೇಳಕ್ ಬಿಡದೆ ಸುಮನ ನನ್ನನ್ನು ಇಲ್ಲೇ ಕಟ್ಟಾಕ್ಬಿಟ್ಲು. ನನ್ನ ಗಂಡ ನಾಗರಾಜ ಬಂದ್ರೆ ಈ ಅಪಾಯದಿಂದ ಪಾರು ಮಾಡ್ತಾನೆ. ಆದರೆ ಆ ನೀಲಾಗ್ನಿನ ದಾಟ್ ಬರೋಕ್ಕಾಗಲ್ವಲ್ಲ. ಏನು ಮಾಡಲಿ, ಏನು ಮಾಡಲಿ? ಏನು ನಾಗಪ್ಪ, ನನ್ನ ಶಕ್ತಿ ಎಂಥದ್ದು ಅಂತ ನೋಡ್ತಾ ಇದೆಯಾ? ಇಲ್ಲಿ ಬಂದು ಬುಸ್ಕೊಟ್ಟಿದ್ರೆ ಏನು ಪ್ರಯೋಜನ ಇಲ್ಲ ನಾಗರಾಜ. ಈ ರೇಖೆ ದಾಟೋವರೆಗೂ ನಿನ್ನ ಶಕ್ತಿ ಉತ್ಪನ್ನ ಆಗೋದಿಲ್ಲ. ಒಂದು ವೇಳೆ ರೇಖೆ ದಾಟಿದ್ರೆ ನೀನು ಸುಟ್ಟು ಬೂದಿ ಆಗೋಗ್ಬಿಡ್ತೀಯ. ನಾಗವೀಣಿ ಮನುಷ್ಯ ರೂಪದಲ್ಲಿ ಒಳಗಡೆ ಹೋಗಿದ್ರೂ ಕೂಡ ವಿಧಿಯ ಪ್ರಕಾರ
ಅವಳು ನೈನಿಗೆ ವಿಷಯ ಹೇಳೋದಿಕ್ಕಾಗೋದೇ ಇಲ್ಲ. ಅಂದಮೇಲೆ ನಿನ್ನ ಕೈಲೂ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ವಾಪಸ್ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಹೊರಟೆ ಹೋಯ್ತು ಪಾಪ. ಅಮ್ಮ ನಯನಿ, ಅಮ್ಮನವ್ರಿಗೆ ಆರತಿ ಎತ್ತಿ ಪ್ರಸಾದನ ಎಲ್ಲರೂ ಸ್ವೀಕಾರ ಮಾಡಿ. ಸರಿ ಸ್ವಾಮೀಜಿ. ಅನ್ನ ಕೊಡೋ ಈ ತಾಯಿ ನಮಗೆ ಪ್ರಾಣಭಿಕ್ಷೆನೂ ಕೊಡ್ತಾಳೆ ಅನ್ಕೋತೀನಿ. ಓ ನಾಗರಾಜ, ನಿಂಗೋಸ್ಕರ ನಾವು ಹುಡುಕ್ತಿದ್ದೆ ಗೊತ್ತಾ. ನೀನು ನೈನಿ ಎಲ್ಲಿದಳೋ ಅಲ್ಲಿ ಬರಲಿಲ್ಲ ಅಂದ್ರೆ ಅವರು ಅಪಾಯದಿಂದ ಪಾರಾಗಲ್ಲ ಅಂತ ನಿನ್ನ ಹೆಂಡತಿ ನಾಗವೇಣಿ ಹೇಳಿದ್ಲು. ಅರ್ಥ ಆಯ್ತು ಬಿಡು. ನೀಲಾಗ್ನಿ ರೇಖೆ ದಾಟೋದ್ ಕಷ್ಟ ಅಂತ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಇಲ್ಲಿ ಬಂದಿದ್ಯಾ ನೀನು. ನೀನ್ ಬಂದಿರೋದು ಎಲ್ಲಿಗೆ ಅಂದ್ಕೊಂಡಿದ್ಯಾ? ತುಂಬಾ ಶಕ್ತಿ ಇರೋಂತ ರಾಮ ಬಂಟ ಆಂಜನೇಯ ಹತ್ರ. ಅಭಯ ಆಂಜನೇಯ ಕೈ ಎತ್ತಿ ಆಶೀರ್ವಾದ ಮಾಡ್ತಿದ್ದಾನಂತೆ. ನಾವ್ ಅಂದ್ಕೊಂಡಿರೋದ್ ಸಾಧಿಸ್ಬೋದು. ನೀನ್ ಭಯ ಪಡ್ಕೋಬೇಡ. ನಿನಗ್ ಮಾತು ಬಂದಿದ್ರೆ ನೀನು ಬೇಡ್ಕೋತಿದ್ದೆ ಅಲ್ವಾ? ಆದ್ರೂ ಪರವಾಗಿಲ್ಲ, ನೀನು ನಿನ್ ಮನ್ಸಾರೆ ಮಾರುತಿನ ಬೇಡ್ಕೋ ನಾಗರಾಜ. ನಾನು ಬೇಡ್ಕೋತೀನಿ ನೋಡು. ಪ್ರಸನ್ನ ಆಂಜನೇಯ ಪ್ರಭಾ ದಿವ್ಯ ಕಾಯ. ನಾಗರಾಜ, ನೀಲಾಗ್ನಿ ರೇಖೆನ ದಾಟಕ್ಕಾಗ್ತಿಲ್ಲ. ಅಲ್ಲಿ ಹಾಕಿರೋ ರೇಖೆ ಪ್ರಭಾವ ನಮಗ್ ಮಾತ್ರ ಕಾಣಿಸ್ತಿರೋದು. ಅಲ್ಲಿರೋರು ಯಾರಿಗೂ ಆ ವಿಷಯ ಗೊತ್ತಿಲ್ಲ. ಅವರಿಗೆ ಅಪಾಯ ಇದೆ. ನಾಗರಾಜ, ಏನಾದ್ರೂ ನೈನಿ ಇರೋ ಜಾಗಕ್ಕೆ ಹೋದ್ರೆ ಅವ್ರನ್ನ ಅಪಾಯದಿಂದ ಕಾಪಾಡ್ಬೋದು. ನೀನೇ ದಾರಿ ತೋರಿಸ್ಬೇಕು ತಂದೆ. ಆರತಿ ಮಾಡಿರೋ ನಮ್ಮ ಅಕ್ಕನೇ ಮೊದಲು ಪ್ರಸಾದ ತಿನ್ಬೇಕು. ಶಾಸ್ತ್ರನಾ? ಹೌದು ರೀ. ಅದ್ಯಾಕೆ? ಅದರಲ್ಲೇನು ಮಿಕ್ಸ್ ಮಾಡಿದ್ದೀರಾ? ನನಗೆ ನಾಗರಾಜನ್ ಹೊತ್ಕೊಂಡು ಹೋಗೋ ಶಕ್ತಿ ಇಲ್ಲ. ನಾನು ಪುಟ್ ಪಕ್ಷಿ. ನಿನ್ನ ಶಕ್ತಿ ನನಗಿದ್ದಿದ್ರೆ ಈ ಭೂಮಿನೇ ಒಂದ್ಸಲ ನಾನು ಸುತ್ತಾಡ್ಕೊಂಡು ಬರ್ತಿದ್ದೆ. ಹೇಳು ಸ್ವಾಮಿ, ನಾಗರಾಜನ್ನ ಹೇಗಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ. ಇರು ನಾಗರಾಜ, ಹನುಮಂತ ನಮ್ಮ ಮಾತನ್ ಕೇಳಲಿ. ಐಡಿಯಾ.
ಆಂಜನೇಯ ನಮ್ಮ ಮಾತನ್ ಕೇಳಿಸ್ಕೊಂಡ. ನಾಗರಾಜ, ನೀನು ಈ ವಿಳೆದೆಲೆ ಹಾರನ ಬಾಯಲ್ಲಿ ಅಗ್ದು ಹಿಡ್ಕೋ. ನಾನು ಈ ಹಾರನ ಕಾಲಿಗೆ ಸಿಕ್ಕಾಕ್ಸ್ಕೊಂಡು ಹಾರ್ತೀನಿ. ಸ್ವಾಮಿ ಮಾರುತಿ, ನಿನ್ ಶಕ್ತಿಯೆಲ್ಲ ನನಗೆ ಕೊಡು ಅಂತ ಕೇಳಿಲ್ಲ, ಆದ್ರೆ ನಿನ್ನ ಬಾಲದಲ್ಲಿರೋ ಚಿಕ್ಕ ಕೂದಲಿಗಿರೋ ಶಕ್ತಿನ ನನಗೆ ಕೊಟ್ರೆ ಅಷ್ಟೇ ಸಾಕು. ಜೈ ಬಜರಂಗ ಬಲಿ. ನಾಗರಾಜ, ಗಟ್ಟಿಯಾಗಿಡ್ಕೋ. ನಿನ್ನ ಆಶೀರ್ವಾದ ನಮ್ಮೇಲಿರ್ಲಿ. ಜೈ ಬಜರಂಗ ಬಲಿ. ಅದೇನ್ ವಿಶಾಲ್ ಹಾಗಂತಿದ್ಯಾ? ನಾನು ಅನುಮಾನ ಪಡ್ತಿಲ್ಲ ಮಗು. ಏನಾದರೂ ಮಿಕ್ಸ್ ಮಾಡಿದರೆ ಆಮೇಲೆ ನೈನಿ ಹೇಳಿಲ್ಲ ಅಂತ ಆರೋಪ ಹೊರಿಸೋದಕ್ಕಿಂತ ಸುಮ್ಮನೆ ಹೇಳ್ದಾಗೆ ಅವಳು ಮೊದಲು ತೊಗೊಂಡ್ರೆ ಒಳ್ಳೇದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಪಂಚಾಮೃತನ ನೀನು ತಗೋ ವಿಶಾಲ್. ಎರಡರಲ್ಲೂ ಏನು ಮಿಕ್ಸ್ ಆಗಿಲ್ಲ ಅನ್ನೋ ಕ್ಲಾರಿಟಿ ಸಿಗುತ್ತೆ. ಇಲ್ಲ ಅಂದ್ರೆ ಸುಮನ ಅನುಮಾನದಲ್ಲಿ ಏನು ಮಾಡೋದಕ್ ಬಿಡಲ್ಲ. ಆ ಪ್ರಸಾದದಲ್ಲಿ ವಿಷ ಇರ್ಬೋದು ಅನ್ಸತ್ತೆ. ಅದಕ್ಕೆ ಮೊದಲು ನೈನಿಗೆ ವಿಶಾಲ್ ಅವ್ರಿಗೆ ತಿನ್ನೋದಿಕ್ಕೆ ಹೇಳ್ತಿದ್ದಾರೆ. ನನ್ನ ನಾಗರಾಜ ಇಲ್ಲಿಗೆ ಬರಬೇಕು. ಬರಕ್ಕಾಗತ್ತಾ? ಎಲ್ಲಿದ್ಯಾ ನಾಗರಾಜ? ಯಾರು ಯಾವುದೇ ರೀತಿ ಅನುಮಾನ ಇಟ್ಕೋಬೇಡಿ. ನೈನಿ ಈ ಅಮ್ಮನ ಭಕ್ತೆ. ವಿಶಾಲ್ ತನ್ನ ಹೆಂಡತಿಗೆ ವೀರಾಭಿಮಾನಿ. ಹೇಳ್ದಾಗೇನೆ ಮೊದಲು ಅವರೇ ಪ್ರಸಾದ ತಗೋತಾರೆ ಬಿಡಿ. ಅದರಲ್ಲೇನಿದೆ ಬಾಬಾ, ಹಾಗೆ ಮಾಡೋಣ. ಅಪಾಯ ಆಗ್ಬೋದು ಅನ್ನೋ ಭಯ ಇಲ್ಲದೆ ನನ್ನ ಗಂಡ ಮತ್ತೆ ಅತ್ತೆ ತುಂಬಾ ಉತ್ಸಾಹದಲ್ಲಿದ್ದಾರೆ. ಎಷ್ಟು ದಿನ ಬದುಕ್ತೀನಿ ಹಾಸಿನಿ, ಇರೋಷ್ಟು ದಿನ ಹ್ಯಾಪಿಯಾಗಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾದ್ರೆ 10 ನಿಮಿಷದಲ್ಲಿ ಸತ್ತೋದ್ರೂ ಪರವಾಗಿಲ್ಲ ಅನ್ಕೋತೀರಾ? ಇಂಥ ಜೋಕುಗಳೇ ಮಾಡಬೇಡ ಅಂದಿತ್ತು. ಬ್ರೋ, ಆರತಿ ತಗೊಳ್ಳೋದು ಮುಗಿತಲ್ವಾ? ಪ್ರಸಾದ ತಗೋ. ಹಾಗೆ ಆಗಲಿ. ಒಂದು ನಿಮಿಷ ಇರು ವಿಶಾಲ. ಎಲ್ರೂ ಇಲ್ಲೇ ಇದ್ದೀರಾ. ಅಮ್ಮನವ್ರ ಪೂಜೆ ಕೂಡ ಮುಗ್ದಿದೆ. ಆ ತಾಯಿಯ ಕೃಪಾ ಕಟಾಕ್ಷೆ ನಿಮ್ಮಿಬ್ಬರ ಮೇಲೆ ಇರಬೇಕು ಅಂತಾನೇನು? ನೀವಿಬ್ರೇನೆ ಎಲ್ರಿಗಿಂತ ಮುಂಚೆ ಪ್ರಸಾದನ ಸ್ವೀಕಾರ ಮಾಡ್ತಿದ್ದೀರಿ. ಅಂಥ ಸ್ವಾರ್ಥ ನಮ್ಗೆ ಯಾವತ್ತೂ ಇರೋದಿಲ್ಲ ಸ್ವಾಮಿ. ಬಾಯಿ ಬಿಟ್ಟು ಹೇಳದೇ ಇದ್ರು ಉಳಿದಿರೋರೆಲ್ರೂ ಹಾಗೇ ತಿಳ್ಕೋತಾರೆ. ನಾವ್ ಹಾಗೆ ಅನ್ಕೊಳಲ್ಲ. ನನ್ಗ್ಯಾಕೋ ಸ್ವಲ್ಪ ಹಾಗೆ ಅನಿಸ್ತಿದ್ಯಪ್ಪ. ನೋಡ್ದಿಯಲ್ಲ ನಯನಿ, ಹಾಸಿನಿನೇ ಹಾಗೆ ಹೇಳ್ತಿದ್ದಾಳೆ ಅಂದ್ರೆ ನಮ್ಮ ಅಕ್ಕನ ಮೇಲೆ ನಂಬಿಕೆ ಇಟ್ಟಿರೋ ಹಾಸಿನಿ ಅಕ್ಕ ಮಾತಾಡ್ತಿರೋದನ್ನ ಕೇಳಿ ಆಶ್ಚರ್ಯ ಆಗ್ತಿದೆ.
ಪ್ರಾಣದ ಮೇಲೆ ಯಾರಿಗೆ ಆಸೆ ಇರಲ್ಲ? ಅಂದ್ರೆ ಏನೋ ಅಮ್ನೋರ್ ಪ್ರಸಾದದಲ್ಲಿ ಕೂಡ ಏನೋ ಬೆರೆಸಿದ್ದಾರೆ ಅಂತ ಅಂತಿದ್ಯಾ? ಹಾ, ಈ ಥರ ಅನುಮಾನ ಪಡ್ಕೊಂಡು ಹೋದ್ರೆ ಊಟನೂ ಮಾಡೋಕ್ಕಾಗಲ್ಲ, ಒಳ್ಳೆ ನೀರು ಕುಡಿಯೋಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು ಅಂತ ಸ್ವಾಮಿಗಳೇ ತಿಳಿಸ್ತಾರೆ. ಇಲ್ಲಿ ಗ್ರಹಿಸಬೇಕಾಗಿರೋದು ಅಮ್ಮನವರ ಕೃಪಾ ಕಟಾಕ್ಷೆ ಎಲ್ಲರ ಮೇಲೂ ಇದೆಯಾ ಇಲ್ವಾ ಅನ್ನೋದನ್ನು ಬಿಟ್ಟು ಆ ನೈವೇದ್ಯದಲ್ಲಿ ಏನೋ ಬೆರೆಸಿದೆ ಅನ್ನೋ ಅನುಮಾನ ಯಾರೊಬ್ಬರಿಗೂ ಬರಬೇಕಾಗಿಲ್ಲ. ಎಲ್ರಿಗೂ ಪ್ರಸಾದ ಕೊಡ್ಲಾ? ಹಾ, ಏಯ್ ಬೇಡ ಬೇಡ. ಹಾಗೆ ಹೇಳ್ಬಾರ್ದು ರಜಾ. ಬ್ರೋ, ಅಮ್ಮನವ್ರ ದಯೆ ಆಶೀರ್ವಾದ ಎಲ್ರ ಮೇಲೂ ಇರಬೇಕು ಅಂದರೆ ಎಲ್ರೂ ಸಮಾನವಾಗಿ ನೋಡಬೇಕು ಅಲ್ವಾ? ಈಗೇನ್ ಮಾಡ್ಬೇಕು? ಗಂಡ ಹೆಂಡತಿ ಅನ್ನೋದೇ ಒಂದು ನಂಬಿಕೆ. ಅದಕ್ಕೆ ಜೊತೆಯಾಗಿರೋ ನೀವು ಒಬ್ರಿಗೊಬ್ರು ಚಿತ್ರಾನ್ನನ ಪಂಚಾಮೃತನ ಪರಸ್ಪರ ತಿನ್ನಿಸ್ಬೇಕು. ಅಯ್ಯಯ್ಯೋ, ಒಬ್ರಲ್ಲ 5 ಜನ ಬಲಿ ಆಗೋಗ್ತಾರಲ್ಲ. ಸುಮ್ಮನನ್ ಮಾತು ಕೇಳಿದಿಕ್ಕೆ ನಾನು ಪ್ರತಿಫಲ ಅನುಭವಿಸ್ಬೇಕಾ? ಅಯ್ಯೋ, ಇದ್ಯಾವ ನಿಯಮ ಸ್ವಾಮಿ? ಅತ್ತೆ, ನಿಮಗ್ ಜೋಡಿ ಇಲ್ಲ ಅಂತ ಫೀಲ್ ಮಾಡ್ಕೋಬೇಡಿ. ನನ್ ಗಂಡಂಗ್ ತಿನ್ಸಿದ ಕೈಯಿಂದಾನೇ ನಿಮಗೂ ತಿನ್ನಿಸ್ತೀನಿ ಪ್ರಸಾದನ. ಏಯ್, ಮತ್ತೆ ಪಂಚಾಮೃತ ಎಲ್ಲ ತಗೋಬೇಕು ರಾಜಾ. ನಿಮ್ಮಮ್ಮಂಗೆ ಏನೂ ಕಮ್ಮಿ ಆಗದೆ ಇರೋ ಹಂಗೆ ನಾನು ನೋಡ್ಕೋತೀನಿ ಬಿಡಿ. ಏನ್ ಮಾಡ್ತಿದ್ದಾಳೆ ಇವಳು? ಇದನ್ನ ತಿಂದ್ರೆ ಇಲ್ಲಿ ಎಷ್ಟು ಜನ ಸಾಯ್ತಾರೋ ಏನೋ. ಎಲ್ಲರೂ ತಗೊಳ್ಳಿ. ತಿಲೋತ್ತಮ ಅದಕ್ಕೆ ಸಾಕ್ಷಿಯಾಗಿರ್ತಾಳೆ. ನಮ್ ಸಾವ್ಗೆ ಮಾಮೆ ಸಾಕ್ಷಿಯಾಗಿರ್ತಾರ. ಯಜಮಾನ್ರೆ, ಬಾಳೆ ಎಲೆ ಮೇಲೆ ಎಲ್ರಿಗೂ ಪ್ರಸಾದ ಪಂಚಾಮೃತ ಹಾಕೊಡಿ. ಸರಿ. ವಿಕ್ರಾಂತ್, ನೀನು ಬಾರು, ತೊಗೊಂಡು ವಲ್ಲ ಬಂದು ಕೊಡು. ಅಪಾಯ ಯಾವಾಗಾದರೂ ಬರಲಿ, ಮಾಮ್ ಹೇಳ್ದಾಗೆ ಬದುಕೋ ಅಷ್ಟು ದಿನ ಹ್ಯಾಪಿಯಾಗಿರ್ತೀನಿ. ಬಾ ಬ್ರೋ. ನೋಡಿ. ಇವಾಗ ಏನಾದ್ರೂ ಪ್ರಸಾದದಲ್ಲಿ ನಾನು ವಿಷ ಬೆರೆಸಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಇವರೆಲ್ಲರೂ ಸೇರಿ ನನ್ನನ್ನು ಸಾಯಿಸ್ಬಿಡ್ತಾರೆ. ಪಂಚಾಮೃತದಲ್ಲಿ ವಿಷ ಇದೆ ಅಂದ್ರೆ ಖಂಡಿತವಾಗ್ಲೂ ನಾವೇ ಮಾಡಿದ್ದು ಅಂತ ಡಿಸೈಡ್ ಮಾಡ್ತಾರೆ. ಈಗೇನ್ ಮಾಡೋದು? ನನ್ನ ಮಗ ಇಲ್ಲ ಅಂದಮೇಲೆ ನಾನೊಬ್ಳೆ ಬದುಕಿ ಏನ್ ಪ್ರಯೋಜನ? ಏನ್ ನೋಡ್ತಿದ್ದೀರಾ ಹಸ್ಬೆಂಡು? ಬನ್ನಿ ಬನ್ನಿ, ಪ್ರಸಾದ ಕೊಡ್ತೀನಿ ಬನ್ನಿ. ಮಾಮ್,
ತಿನ್ಸ್ಕೊಳ್ರಮ್ಮ.